ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ 2 ಸೂಡಷ್ಟು ನಾನು ಪುಂಡಿ ಪಲ್ಯ ಸೋಸಿ ಚೆನ್ನಾಗಿ ತೊಳೆದು ಇವಾಗ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಇಷ್ಟ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲೇನು ಹೋಗ್ಬೇಕಾದ್ರೆ ಟ್ರಿಪ್ಪಿಗೆ ಅದಕ್ಕೆ ಹೋಗ್ಬೇಕಾದ್ರೆ ಮತ್ತು ಏನಾದರೂ ಬುತ್ತಿ ತೊಗೊಂಡು ಹೋಗೋದಿತ್ತು ಅಂದರೆ ಈ ಥರ ನಾವು ಪಲ್ಯ ಮಾಡ್ತೀವಿ ರೀ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇವಾಗ ಒಂದು ಪಾತ್ರೆಗೆ ಒಂದು 2 ಗ್ಲಾಸಿನಷ್ಟು ನೀರು ಹಾಕಿಬಿಟ್ಟು ಅದು ಮುಳುಗೋಷ್ಟು ನಾನು ಇವಾಗ ಪುಂಡಿ ಪಲ್ಯ ಹಾಕಿ ಕುದಿಸೋಗಿಡಾಕತ್ತೀನಿ ರೀ. ಈ ಕಡೆ ನಾನು ಮಿಕ್ಸರ್ ಜಾರಿಗೆ ಎಷ್ಟು ಖಾರ ಬೇಕಾಗುತ್ತೆ ನೋಡಿಕೊಂಡು ಇವಾಗ ಮಿಕ್ಸಿ ಜಾರಿಗೆ ನಾನು ಮೆಣಸಿನಕಾಯಿ ಮತ್ತು ಉಪ್ಪು ಹಾಕಿ ರುಬ್ಕೋತೀನಿ ರೀ. ಯಾವುದೇ ಒಂದು ವಿಡಿಯೋ ಇಲ್ಲ, ನಾನು ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿರಿ ಪಲ್ಯ ಕುದಿಯಕತ್ತದ್ರಿ. ಇನ್ನೂ ಒಂದು ಸ್ವಲ್ಪ ಕುದಿ ಬರಬೇಕು. ಹಾಗಾಗಿ ನಾನು ಈಗ ಉಪ್ಪದು ಹಾಕ್ಕೊಂಡು ಹೋಗಿ ಮಿಕ್ಸಿ ಒಳಗೆ ರುಬ್ಕೊಂಬರ್ತೀನಿ ರೀ. ಹಾಗೆ ಮತ್ತು ಒಂದು ಪಾತ್ರೆಯಲ್ಲಿ ಒಂದು ಕುಕ್ಕರ್ನಲ್ಲಿ ಏನು ಮಾಡೀನಿ, ಕ್ಲೀನ್ ಮಾಡಿಬಿಟ್ಟು ಬೇಳೆ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ 2-3 ಸಲ ವಾಶ್ ಮಾಡಬೇಕಾಗತ್ತೆ. ಅಂದರೆ ಇದು ನಮ್ಮೂರದ್ದು ಬೇಳೆ ರೀ ಇವು, ಅಂದ್ರೆ ನಮ್ಮ ಹೊಲದ್ದು ರಾಶಿ ಮಾಡಿದ್ದು ಅದ್ರದ್ದು ರೀ. ಈಗ ನಮ್ಮ ಅತ್ತೆ ಊರಿಂದ ಕಳಿಸ್ಕೊಡ್ತಾರೆ ರೀ ಬೇಳೆ. ಹಾಗಾಗಿ ನಾನು ಹೊಲದಿಂದ ತಂದಿರೋದು ಅದನ್ನೇ ನೋಡಿರಿ. ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಇವಾಗ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕ್ಕೊಂಡು ಇವಾಗ ಕುದ್ಸೋಕೆ ಇಡ್ತೀನಿ ರೀ ಗ್ಯಾಸ್ ಮೇಲೆ. ಈಗ ಆಲ್ರೆಡಿ ಈಗ ಪುಂಡಿ ಪಲ್ಯ ನೋಡಿರಿ ಈ ಥರ ಕುದಿ ಬರಬೇಕು ರೀ. ಕುದಿ ಬಂದ ನಂತರ ನಾವು ಅದನ್ನು ಆರಕ್ಕೆ ಬಿಡ್ಬೇಕ್ರಿ. ಆರಕ್ಕೆ ಬಿಟ್ಟ ನಂತರ ಬೇಳೆ ಕುದ್ದ ನಂತರ ನಾನು ಅದಕ್ಕೆ ಹಾಕೋತೀನಿ ರೀ. ಇವಾಗ ಎಣ್ಣೆ ಹಾಕಿಬಿಟ್ಟು ನಾನು ಬೇಯಿಸೋಕೆ ಇಟ್ಟಿದ್ದೀನಿ ರೀ. ಈಗ ನೋಡಿರಿ ವಿಡಿಯೋ ಸ್ಕಿಪ್ ಆಯ್ತು ರೀ ಪುಂಡಿ ಪಲ್ಯ ಹಾಕೋದು. ಪುಂಡಿ ಪಲ್ಯ ಹಿಂಡ್ಬಿಟ್ಟು ಹಾಕೀನಿ ರೀ. ಈಗ ಬೇಳೆ ಅರ್ಧ ಕುದ್ದಿದ್ದು ಅದಕ್ಕೆ ಹಾಕಿಬಿಟ್ಟು ಮತ್ತು ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ರುಬ್ಬಿದ್ನಲ್ರಿ, ಮೆಣಸಿನ್ಕಾಯಿದಾಗೆ ರುಬ್ಕೊಂಡೇನಿ ರೀ. ಹಾಗಾಗಿ ಅದಕ್ಕೆ ಇವಾಗ ಅರಿಶಿಣ ರುಚಿ ಎಷ್ಟು ಬೇಕಾಗುತ್ತೆ ಅದಕ್ಕೆ ನೋಡಿಕೊಂಡು ಹಳದಿ ಹಾಕಕತ್ತೀನಿ ರೀ. ಅರಿಶಿಣ ಪುಡಿ ಅಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ. ನನ್ನ ಥರ ನೀವು ಕೂಡ ಮಾಡಿ ಮನೆಯಲ್ಲಿ ತಿನ್ಬೋದು. ಟ್ರೈ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ರೆಸಿಪಿ ಸ್ಪೆಷಲ್ ರೆಸಿಪಿ ರೀ. ಇವಾಗ ಹಳದಿ ಹಾಕೋಕತ್ತೀನಿ ರೀ, ಅರಿಶಿಣ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ ರೀ. ನೋಡಿರಿ ಅರ್ಧ ಸ್ಪೂನಷ್ಟು ಜೀರಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಕೆ ಬರ್ತೀನಿ ರೀ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಗೆ ಅರ್ಧ ಹಿಡಿಯಷ್ಟು ಶೇಂಗಾ ಬೀಜ ಹಾಕಕತ್ತೀನಿ ರೀ. ಶೇಂಗಾ ಬೀಜ ಹಾಕಿದ್ರೆ ಪುಂಡಿ ಪಲ್ಯಕ್ಕೆ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಕುಕ್ಕರನ್ನು ಕ್ಲೋಸ್ ಮಾಡಿ ಇಡ್ತೀನಿ ರೀ. ಮತ್ತು ಬೇರೆ ನೋಡಿ ಇವಾಗ ಮುಚ್ಚಿಡ್ತಾ ಇದ್ದೀನಿ. ಆನಂತರ ವಿಸಿಲ್ ಆದ ನಂತರ ತೆಗಿತೀನಿ ರೀ. ನೋಡಿ ಫ್ರೆಂಡ್ಸ್, ಪುಂಡಿ ಪಲ್ಯ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿರಿ. ನಾನು ಗೋಲ್ಡ್ ತೊಗೊಂಡು ತಿರುವಿಲ್ಲ ಏನಿಲ್ಲ, ಈ ಥರ ಸಾಫ್ಟಾಗಿ ಕುದಿಸಿದ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಖಡಕ್ ರೊಟ್ಟಿ, ಸಜ್ಜಿ ರೊಟ್ಟಿ ಮತ್ತು ಬಿಳಿಜೋಳ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಅದನ್ನು ಮಾಡ್ಕೊಂಡ್ಬಿಟ್ಟು ನಾನಿವಾಗ ರೊಟ್ಟಿ ಮಾಡಾಕತ್ತೀನಿ ರೀ. ಬಿಸಿ ಬಿಸಿ ರೊಟ್ಟಿ ಖಡಕ್ ರೊಟ್ಟಿ ಜೊತೆನೂ ಚೆನ್ನಾಗಾಗುತ್ತೆ. ಬೆಳಗ್ಗೆ ಮಾರ್ನಿಂಗಲ್ಲ ಅಂತಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಬಿಸಿ ರೊಟ್ಟಿ ಹಾಕ್ಕೊಡಕತ್ತೇನೆ ರೀ. ಬೆಳಗಿನ ಊಟಕ್ಕೆ ಈ ಥರ ಮಾಡಿಕೊಟ್ಟೇನೆ ರೀ. ನಿಮಗೂ ಕೂಡ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ. ಹಾಗೆ ನೀವು ಇದೇ ಥರನೇ ಮಾಡ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ನೋಡಿರಿ ರೆಡಿ ಆಯಿತು. ಇವಾಗ ಊಟಕ್ಕೆ ಹಾಕಿ ಕೊಡಕತ್ತೀನಿ ನೋಡಿರಿ. ಬಿಸಿ ಬಿಸಿ ರೊಟ್ಟಿ, ಪುಂಡಿ ಪಲ್ಯ, ಬೇಳೆ, ಹಾಗೆ ಶೇಂಗಾ ಹಿಂಡಿ, ಸೌತೆಕಾಯಿ, ಈರುಳ್ಳಿ ರೊಟ್ಟಿ ನೋಡಿರಿ. ಇವತ್ತು ರೊಟ್ಟಿ ಪುಂಡಿ ಪಲ್ಯ ರೆಸಿಪಿ ಇಷ್ಟ ಆಗಿತ್ತಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಟೇಕ್ ಕೇರ್. ನೆಕ್ಸ್ಟ್ ಟೈಮ್ ಸಿಗೋಣ.